ಫ್ರೆಂಡ್ಸ್, ನಾನೀಗ ದಿನ್ನೆ ಸೊಪ್ಪು, ಬೆಕ್ಕೆ ಸೊಪ್ಪಿದೆ. ಆ ಒಂದು ದಿನ್ನೆ ಸೊಪ್ಪಲ್ಲಿ ಕುಕ್ಸೆಪ್ ಸಾಂಬಾರು ಅಂತಂದು ತೊಗರಿ ಬೇಳೆ ಏನೂ ಹಾಕಂಗಿಲ್ಲ. ಬೇಳೆ ಹಾಕ್ದಂಗೆ ಒನ್ ಟೈಮ್ಗೆ ಕುಕ್ಸೆಪ್ಪು ಸಾಂಬಾರು ಅಂತ ಮಾಡ್ತಾರೆ. ನಾವು ಅದೇ ರೀತಿ ಮಾಡಬೇಕು ಅಂತಂದು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಸೆಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ದಿನ್ನೆ ಸೊಪ್ಪು ಎಳೆಯದು. ಈಗ ತಾನೇ ಊರಿಂದ ಬಂದಿದೆ ಸೊಪ್ಪು. ಸರಿ, ಇದನ್ನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ತೊಳೆದು ಸಣ್ಣಗೆ ಹಚ್ಚಿಟ್ಕೊತೀನಿ. ಇದಕ್ಕೆ ಏನೇನು ಹಾಕಬೇಕು ಅಂತ ಕಡಲೆ ಬೀಜ ಒಂದು ಸ್ವಲ್ಪ ಬಾಂಡಿಯಲ್ಲಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ಳೋದು. ಒಂಚೂರು ನೀರು ಹಾಕ್ಬಿಟ್ಟು ಹಾಲು ಥರ ಮಾಡಿ ಇಟ್ಕೊಳ್ಳೋದು. ಮತ್ತು ಒಂದು ಚಿಕ್ಕದೊಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಾಕಬೇಕು ಬೆಳ್ಳುಳ್ಳಿನ. ಮತ್ತು ಒಂದು 3-4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸರಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿಟ್ಕೊತೀನಿ. ಬೆಳ್ಳುಳ್ಳಿ ಎಲ್ಲ ಸುಲಿದು ರೆಡಿ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೊಪ್ಪೆಲ್ಲ ಸಣ್ಣಗೆ ಹಚ್ಕೊಂಡು ಬರ್ತೀನಿ ತೊಳ್ಕೊಂಡು. ಕಡಲೆ ಬೀಜ ಸ್ವಲ್ಪ ಹುರಿದು ಸಿಪ್ಪೆ ತೆಗೆದು ಪೌಡ್ರು ಮಾಡ್ಕೊತೀನಿ. ಸ್ವಲ್ಪ ಕಡಲೆ ಬೀಜ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಸಿಪ್ಪೆ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಥರ ಮಾಡಿ ಒಂಚೂರು ನೀರು ಹಾಕಿ ಇದು ಪೌಡ್ರು ಹಾಲು ಥರ ಮಾಡ್ಕೊತೀನಿ. ಕಡಲೆ ಬೀಜ ಹಾಲು ಥರ ಮಾಡ್ಕೊತೀನಿ. ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಪೌಡ್ರ್ ಮಾಡಿಕೊಂಡು ಹಾಲು ಥರ ಮಾಡ್ಕೊತೀನಿ. ಕಡಲೆ ಬೀಜದ ಹಾಲು. ಇದನ್ನು ಸ್ವಲ್ಪ ಆರಬೇಕು. ತಣ್ಣಗಾದ್ಮೇಲೆ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಆಮೇಲೆ ಸೊಪ್ಪೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 2-3 ಸರಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಸರಿ, ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಒಂದು ಅರ್ಧ ಕಪ್ ನೀರು ಹಾಕಿ ಹಾಲು ಥರ ಮಾಡ್ಕೊತೀನಿ. ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಹಾಲೆಲ್ಲ ಕಡಲೆ ಬೀಜ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಇದರಲ್ಲಿ ಸಣ್ಣ ಜಾರಲ್ಲಿ ಅರ್ಧ ಕಪ್ ನೀರು ಹಾಕಿ ಎಲ್ಲ ಹಾಲು ಥರ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜದ ಹಾಲು ಈಗೆಲ್ಲ ಇವು ಹಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸೊಪ್ಪು ಎಲ್ಲನೂ. ಈಗ ಈರುಳ್ಳಿ ಹಾಕ್ತೀನಿ. ಫಸ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಇದೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಮತ್ತು ಹಾಗೆ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊತೀನಿ. ಒಂದೆರಡು ಸಣ್ಣದಾವು. ಈಗ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ. ಈಗ ಮತ್ತು ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ. ಸೊಪ್ಪು ಮತ್ತು
ಕೊತ್ತಂಬರಿ ಸೊಪ್ಪು ಇದೆಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಇದೆಲ್ಲ ಒಂದು ಸ್ವಲ್ಪ ಬಾಡಿಸ್ಕೊತೀನಿ. ಈಗ ಹಾಲು ಇದೆಯಲ್ಲ, ಈ ಹಾಲನ್ನು ಹಾಕ್ತಾಯಿದ್ದೀನಿ. ಇದು ಸೊಪ್ಪು ಬೇಯ್ತಾ ಇದೆ, ಕುಕ್ಸೆಪ್ಪು. ನೀರು ಹಾಕಿದೆ, ಹಾಲು ಹಾಕಿದ್ದೀನಿ, ಕಡಲೆ ಬೀಜದ ಹಾಲು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಹೊತ್ತು, ಒಂದು 3 ನಿಮಿಷ 5 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ. ಅದು ಬೇಗ ಬೆಂದೋಗುತ್ತೆ, ಎಳೆ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ. ಇದು ಬೇಳೆ ಹಾಕ್ದಂಗೆ ಹಾಗೆ ಮಾಡೋದು. ಕುಕ್ಸೆಪ್ಪು ಸಾಂಬಾರು ಅಂತಾರೆ, ಕುಕ್ಸೆಪ್ಪು ಸಾರು ಅಂತಾರೆ. ಹಳ್ಳಿ ಕಡೆ ಎಲ್ಲನೂ ಇದನ್ನು ರಾತ್ರಿ ಟೈಮು ಜಾಸ್ತಿ ಮಾಡ್ತಾರೆ. ಇದನ್ನು 1 ಟೈಮ್ಗೆ ಚೆನ್ನಾಗಿರುತ್ತೆ. ಇದಕ್ಕೆ ಅನ್ನ ತಿನ್ಬೋದು, ಸರಿ ಮುದ್ದೆ ಎಲ್ಲ ತಿನ್ಬೋದು. ಸ್ವಲ್ಪ ಬೇಯಿಸ್ತೀನಿ ಮುಚ್ಚಿ. ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಬೇಯ್ತಾ ಇದೆ ಕುಕ್ಸೆಪ್ಪು ಸಾಂಬಾರು. ಇನ್ನೊಂದು 2 ನಿಮಿಷ ಬೇಯಬೇಕು. ಸಾಂಬಾರು ರೆಡಿಯಾಗಿದೆ, ಕುಕ್ಸೆಪ್ಪು ಸಾಂಬಾರು. ಈಗ ಇದರಲ್ಲಿ ರೈಸು ಮುದ್ದೆ ಎಲ್ಲ ತಿನ್ಬೋದು. ಸರ್ವ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ಸೊಪ್ಪು ಇಟ್ಟಿದ್ದೆ, ಸ್ವಲ್ಪ ಆಗಿದೆ. ಟೇಸ್ಟಿಯಾಗಿ ಘಮ 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 ಅಂತ ಕಡಲೆ ಬೀಜ ಎಲ್ಲ ಹುರಿದು ಪೌಡ್ರ್ ಮಾಡಿ ಹಾಕಿರೋದಕ್ಕೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿದೆ. ನೀವು ಮುದ್ದೆ ಮಾಡಿದ್ದೀನಿ, ರಾಗಿ ಮುದ್ದೆ ಮಾಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ನು ರೈಸು ಮುದ್ದೆ ಎರಡು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಇನ್ನೊಂದು ಅರ್ಧ ಕಪ್ಪು ಹಾಕ್ಕೋಬೋದು. ಹಾಕ್ಕೊಂಡ್ರೆ ಸ್ವಲ್ಪ ತೆಳ್ಳಗಿರುತ್ತೆ. ಮುದ್ದೆ ಮತ್ತು ರೈಸ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗಲೂ ಚೆನ್ನಾಗಿದೆ. ಸರಿ, ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋ ಶೇರ್ ಮಾಡಿ. ಇನ್ನು ನಾಳೆ ಬೇರೆ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು. ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.